16ನೇ ಪ್ಲ್ಯಾಟ್ಫಾರ್ಮಿಂದ ಹಾಗೆ ಕಂಟಿನ್ಯೂ ಆಗಿಬಿಡುತ್ತೆ ಮೆಟ್ರೋಗೆ. ಯೆಲ್ಲೋ ಲೈನ್, ಆ ಯೆಲ್ಲೋ ಲೈನಲ್ಲಿ ನೀವು ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಬಂದರೆ ಇಂಡಿಯಾ ಗೇಟ್ ನೋಡ್ಬೋದು, ಹಾಗೆ ಇಲ್ಲಿ ರಾಷ್ಟ್ರಪತಿ ಭವನ, ಪಾರ್ಲಿಮೆಂಟ್ ಹೌಸ್ ಎಲ್ಲ ನೋಡ್ಬೋದು. ಇಲ್ಲಿ ಅಮಿತ್ ಶಾ ಕೂತ್ಕೊಳ್ತಾರೆ, ಗೃಹ ಮಂತ್ರಿ. ಆ ಕಡೆ ಪಕ್ಕಕ್ಕೆ ಹೋದರೆ ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು. ಹಾಗೆ ಇಲ್ಲಿ ಬಂದರೆ ಈ ಕಡೆ ಮೊದಲನೇದಕ್ಕೆ ರಕ್ಷಣಾ ಸಚಿವರು, ಎರಡನೇದಕ್ಕೆ ವಿದೇಶಾಂಗ ಸಚಿವರು ಜೈಶಂಕರ್. ಹಾಗೆ 67 ಮಂದಿರಗಳನ್ನು ಮತ್ತು ಜೈನ ಮಂದಿರಗಳನ್ನು ಒಡೆದಾಕಿ ಮಾಡಿರ್ತಕ್ಕಂಥ ಇದೊಂದು ಮಸೀದಿ, ಹಾಗೆ ಒಂದು ಕುತುಬ್ ಮಿನಾರ್. ಇಂಡಿಯಾ ಗೇಟ್ ಆ ಕಡೆ ಕಾಣಿಸುತ್ತೆ. ಹಾಗೆ ಮುಂಚೆ ಎಲ್ಲ ಇಲ್ಲಿ ಬಿಡೋರು, ಈಗ ಬಿಡ್ತಾ ಇಲ್ಲ. ಬನ್ನಿ ಆ ಕಡೆಯಿಂದ ಹೋಗೋಣ ರಾಷ್ಟ್ರಪತಿ ಭವನ್ಗೆಲ್ಲ. ಸ್ನೇಹಿತರೆ, ಡೆಲ್ಲಿ ರೈಲ್ವೆ ಸ್ಟೇಷನಿಂದ ಮೆಟ್ರೋನಲ್ಲಿ ನಾವು ಮೆಟ್ರೋ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇಂಡಿಯಾ ಗೇಟ್ ಮತ್ತು ರಾಜ್ಭವನಕ್ಕೆ ಹೋಗೋಣ ಅಂತ ಹೇಳಿ ಭಾಳ ಸಖತ್ತಾಗಿ ಮಾಡಿದ್ದಾರೆ. 1 to 16 ಪ್ಲ್ಯಾಟ್ಫಾರ್ಮ್ಸ್ ಇದೆ. 16 ಪ್ಲ್ಯಾಟ್ಫಾರ್ಮ್ ಎಕ್ಸಿಟ್ ಆಗ್ತಾ ಇದ್ದಂಗೆ ಮೆಟ್ರೋಗೆ ಎಂಟ್ರಿ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇರೋದಲ್ಲ ಮೆಟ್ರೋ ಎಂಟ್ರಿ ಇದೆ. ಬನ್ನಿ ಹೋಗೋಣ. ಸ್ನೇಹಿತರೆ, ನೀವು ಡೆಲ್ಲಿಗೆ ಬಂದರೆ ರೈಲ್ವೆ ಸ್ಟೇಷನ್ಗೆ ಏನು ಬರ್ತೀರಾ, ರೈಲ್ವೆ ಸ್ಟೇಷನಿಂದನೇ 16ನೇ ಪ್ಲ್ಯಾಟ್ಫಾರ್ಮ್ ಕಡೆಗೆ ಮೆಟ್ರೋ ಎಂಟ್ರಿ ಇರೋವಂಥದ್ದು. 16ನೇ ಪ್ಲ್ಯಾಟ್ಫಾರ್ಮಿಂದ ಹಾಗೆ ಕಂಟಿನ್ಯೂ ಆಗಿಬಿಡುತ್ತೆ ಮೆಟ್ರೋಗೆ. ಯೆಲ್ಲೋ ಲೈನ್, ಆ ಯೆಲ್ಲೋ ಲೈನಲ್ಲಿ ನೀವು ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಬಂದರೆ ಇಂಡಿಯಾ ಗೇಟ್ ನೋಡ್ಬೋದು, ಹಾಗೆ ಇಲ್ಲಿ ರಾಷ್ಟ್ರಪತಿ ಭವನ, ಪಾರ್ಲಿಮೆಂಟ್ ಹೌಸ್ ಎಲ್ಲ ನೋಡ್ಬೋದು. ಹಾಗೆ ಇವಾಗೆಲ್ಲ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಕರ್ತವ್ಯ ಪಥದಲ್ಲೆಲ್ಲ ಮೊದಲು ವೆಹಿಕಲಲ್ಲೆಲ್ಲ ನಾನೇ ಓಡಾಡಿದ್ದೀನಿ, ಈಗ ಜನನೂ ಬಿಡಲ್ಲ, ಅಲ್ಲೊಂದು ಕಾರ್ನರ್ವರೆಗೂ ಬಿಡ್ತಾರೆ. ನಾನು ಎಲ್ಲ ತೋರಿಸ್ತೀನಿ. ಬೆಳಗ್ಗೆ 8 ಗಂಟೆ ಒಳಗೆ ಬಂದರೆ ಸ್ವಲ್ಪ ಮುಂದೆ ಆ ಕಾರ್ನರ್ ಅಪ್ವರೆಗೂ ಹೋಗ್ಬೋದು. ಹಾಗೆ ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಆದಮೇಲೆ ತಿರ್ಗಿ ವಾಪಸ್ ಹೋಗಿ ಮತ್ತೆ ಅಲ್ಲಿಂದ 8 ಸ್ಟಾಪ್ ಮುಂದಕ್ಕೆ ಹೋದರೆ ನಿಮಗೆ ಕುತುಬ್ ಮಿನಾರ್ ಸ್ಟಾಪ್ ಸಿಗುತ್ತೆ. ಅಲ್ಲಿಂದ 2 ಕಿಲೋಮೀಟ್ರು, ಪರ್ ಪರ್ಸನ್ 20 ರೂಪಾಯಿ ತೊಗೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ 50 ರೂಪಾಯಿ ತೊಗೊಳ್ತಾರೆ ಇಬ್ಬರಿಗೆ, ಇಲ್ಲ 3 ಜನಕ್ಕೆ. ಅವರು ಅಲ್ಲಿಂದ ಕುತುಬ್ ಮಿನಾರ್ ಡ್ರಾಪ್ ಮಾಡ್ತಾರೆ. ತಿರ್ಗಿ ಅಲ್ಲಿಂದ ನೀವು ವಾಪಸ್ ಎಗೈನ್ ಆಪೋಸಿಟ್ ಸೈಡ್ ಬಂದರೆ ಸೇಮ್ ಯೆಲ್ಲೋ ಲೈನೇ. ಆ ಯೆಲ್ಲೋ ಲೈನಲ್ಲಿ ಬಂದರೆ ನೀವು ಲಾಲ್ ಕಿಲಾಗೆ ಬರ್ಬೋದು, ರೆಡ್ ಫೋರ್ಟ್ಗೆ. ಸೊ ಇಷ್ಟು ಒಂದು ಯೆಲ್ಲೋ ಲೈನೇ ಓಡಾಡತ್ತೆ. ಎಗೇನ್ ನೀವು ನ್ಯೂ ಡೆಲ್ಲಿ ಸ್ಟೇಷನಿಗೆ ಬಂದು ತಿರ್ಗಿ ಮತ್ತೆ ನೀವು ಟ್ರೈನನ್ನು ಕ್ಯಾಚ್ ಮಾಡ್ಬೋದು. ಹಾಗೆ ನೀವು ಸೆಂಟ್ರಲ್ ಸೆಕ್ರೆಟ್ರಿಯೇಟಲ್ಲಿ ಬಂದರೆ ಗೇಟ್ 3ನಲ್ಲಿ ಎಕ್ಸಿಟ್ ಆಗಿ ಅದು ಸೀದಾ ಇಂಡಿಯಾ ಗೇಟ್ ಎಕ್ಸಿಟ್ಗೆ ಬರುತ್ತೆ. ಆಟೋ ಗೀಟೋ ಏನು ಅವಶ್ಯಕತೆ ಇರೋದಿಲ್ಲ. ಸ್ನೇಹಿತರೆ, ಮೆಟ್ರೋಯಿಂದ ಎಕ್ಸಿಟ್ ಗೇಟ್ ನಂಬರ್ 5ನಲ್ಲಿ ನ್ಯೂ ಡೆಲ್ಲಿ ಮೆಟ್ರೋ ಸ್ಟೇಷನಿಂದ ನಿಮಗೆ ಆಲ್ಮೋಸ್ಟ್ ಒಂದು 3 ಸ್ಟಾಪು ಸೆಂಟ್ರಲ್ ಸೆಕ್ರೆಟ್ರಿಯೇಟ್. ಸೊ ಗೇಟ್ ನಂಬರ್ 5ಅಲ್ಲಿ ಎಕ್ಸಿಟ್ ಆಗಿದ ತಕ್ಷಣ ನಮಗೆ ರೈಲ್ ಭವನ್ ಸಿಗುತ್ತೆ. ರೈಲ್ ಭವನಿಂದ ಬಂದರೆ ಇಲ್ಲೇ ರಾಜ್ಭವನ್, ಪಾರ್ಲಿಮೆಂಟು, ಇಂಡಿಯಾ ಗೇಟು ಪ್ರತಿಯೊಂದು. ಬನ್ನಿ ಹೋಣ. ನೋಡಿ, ಇದು ಕೃಷಿ ಭವನ್. ಇದು ಕೃಷಿ ಭವನ್ ಆಪೋಸಿಟ್ಟೇ ನಮಗೆ ಇದೆಲ್ಲ ರೈಲ್ ಭವನ್. ಇದು ರೈಲ್ ಭವನ್ ಬೋರ್ಡ್ ಅಲ್ಲಿದೆ ನೋಡಿ. ಅದು ಕೃಷಿ ಭವನ್, ಅದು ಆ ಕಡೆದು. ಇದು ಗ್ರೌಂಡ್. ಇದು ಇಂಡಿಯಾ ಗೇಟ್ ಅಲ್ಲೇ ಇರೋದು, ಆ ಕಡೆನೇ ಇರೋದು. इसी में डाल दूंगा. ನೋಡಿ, ಇಲ್ಲಿ ಅಂಡರ್ವೇ ಸಪ್ಪಾತ ಮಾಡೋರು ನೋಡು, ಕರ್ತವ್ಯ ಪಥ್.
ಸ್ನೇಹಿತರೆ, ಇದೇನು ಕರ್ತವ್ಯ ಪಥ ಇದೆ ನಿಮಗೆ, ಇಂಡಿಯಾ ಗೇಟ್ ಆ ಕಡೆ ಕಾಣಿಸತ್ತೆ. ಹಾಗೆ ಮುಂಚೆ ಎಲ್ಲ ಇಲ್ಲಿ ಬಿಡೋರು, ಈಗ ಬಿಡ್ತಾ ಇಲ್ಲ. ಬನ್ನಿ ಆ ಕಡೆಯಿಂದ ಹೋಗೋಣ ರಾಷ್ಟ್ರಪತಿ ಭವನ್ಗೆಲ್ಲ. ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್ವರೆಗೂ ಇದೇ ಥರ ಪಾರ್ಕನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ನೋಡೋದು ಪಾರ್ಲಿಮೆಂಟ್, ಹಳೆಯದು ಪಾರ್ಲಿಮೆಂಟ್ ಹೌಸ್. ಅದು ಅಟ್ಯಾಕ್ ಆಗಿತ್ತಲ್ಲ. ಸ್ನೇಹಿತರೆ, ಈ ಮೊದಲನೇ ಬಿಲ್ಡಿಂಗ್ ಏನಿದೆ ಇದು, ಇಲ್ಲಿ ಅಮಿತ್ ಶಾ ಕೂತ್ಕೊಳ್ತಾರೆ, ಗೃಹ ಮಂತ್ರಿ. ಆ ಕಡೆ ಪಕ್ಕಕ್ಕೆ ಹೋದರೆ ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು. ಹಾಗೆ ಇಲ್ಲಿ ಬಂದರೆ ಈ ಕಡೆ ಮೊದಲನೇದಕ್ಕೆ ರಕ್ಷಣಾ ಸಚಿವರು, ಎರಡನೇದಕ್ಕೆ ವಿದೇಶಾಂಗ ಸಚಿವರು ಜೈಶಂಕರ್. ಹಾಗೆ ಆ ಕಡೆ PMO ಆಫೀಸ್ ಇರುತ್ತೆ, PMO ಕಚೇರಿ ಇರುತ್ತೆ. ಹಾಗೆ ಸೀದಾ ಹೋದರೆ ರಾಷ್ಟ್ರಪತಿ ಭವನ ನಮಗೆ ಸಿಗತ್ತೆ. ಹಾಗೆ ನಿಮಗೆ ಕಾರ್ನರಲ್ಲಿ ಏನು ಕಾಣಿಸ್ತಾ ಇದೆ ವೈಟ್, ಬೆಳಗ್ಗೆ 8 ಗಂಟೆ ಒಳಗಡೆ ಬಂದರೆ ನಿಮಗೆ ಅಲ್ಲಿ ತನಕ ಅಲೋ ಮಾಡ್ತಾರೆ. ಸೊ ಈಗ 6 ವರ್ಷದಿಂದ ಇಲ್ಲೆಲ್ಲ ಅಲೋ ಮಾಡೋದನ್ನು ನಿಲ್ಲಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ಹೊಸ ಪಾರ್ಲಿಮೆಂಟ್ ಹೌಸು, ಹಾಗೆ ಇಲ್ಲಿ ಹಳೆ ಪಾರ್ಲಿಮೆಂಟ್ ಹೌಸ್ ಇಲ್ಲಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಸುಮಾರು 27 ದೇವಸ್ಥಾನಗಳನ್ನು ಒಡೆದು ಕಟ್ಟಿರ್ತಕ್ಕಂಥ ಕುತುಬ್ ಮಿನಾರ್ಗೆ, ನಾನು ಡೆಲ್ಲಿಲಿರ್ತಕ್ಕಂಥ ಕುತುಬ್ ಮಿನಾರ್ಗೆ ಬಂದಿದ್ದೀನಿ. ಸ್ನೇಹಿತರೆ, ಇಲ್ಲಿದೆ ನೋಡಿ ಇನ್ಸ್ಕ್ರಿಪ್ಷನ್ನು ಬರೆದು ಹಾಕಿರೋವಂಥದ್ದು ಡೀಟೇಲ್ಸ್ ಆಗಿ. ಅದರಲ್ಲಿ ಒಂದು ಮೆನ್ಷನ್ ಮಾಡಿರೋದು, ದ ಆರ್ಕಿಟೆಕ್ಚರಲ್ ಮೆಂಬರ್ಸ್ ಆಫ್ 27 ಹಿಂದೂ ಆ್ಯಂಡ್ ಜೈನ್ ಟೆಂಪಲ್ಸ್, 27 ಮಂದಿರಗಳನ್ನು ಮತ್ತು ಜೈನ ಮಂದಿರಗಳನ್ನು ಒಡೆದಾಕಿ ಮಾಡಿರ್ತಕ್ಕಂಥ ಇದೊಂದು ಮಸೀದಿ, ಹಾಗೆ ಒಂದು ಕುತುಬ್ ಮಿನಾರ್. ಸ್ನೇಹಿತರೆ, ಇಲ್ಲಿ ಏನು ಧ್ವಜಸ್ತಂಭ ಇದೆ, ವಿಷ್ಣುಪಾದ, ಹಾಗೆ ಇದೆಲ್ಲ ಅವ್ರ ಸ್ಟ್ರಕ್ಚರ್ಸ್ ಇದೆಲ್ಲ. ಹಾಗೆ ಒಳಗಡೆ ಹೋದರೆ ನಮಗೆ ಕಂಪ್ಲೀಟ್ ದೇವಸ್ಥಾನ ಸ್ಟ್ರಕ್ಚರ್ಸ್ ಎಲ್ಲ ಕಾಣಿಸುತ್ತೆ. ನೋಡಿ ಇದೆಲ್ಲ ದೇವಸ್ಥಾನದ ಕಂಬಗಳು, ಅದ್ರ ಮೇಲೆ ಅವರು ಡೂಮ್ ಮಾಡ್ಕೊಂಡಿರೋ ಅಂಥದ್ದು ನೋಡಿ. ಇದಕ್ಕೆಲ್ಲ ಸೇರಿಸಿ ಹಾಗೆ ಕಟ್ಕೊಂಡ್ಬಿಟ್ಟಿದ್ದಾರೆ. ವಿಷ್ಣು ದೇವಸ್ಥಾನ ಇದೆ ಆ್ಯಕ್ಚುಲಿ ಇದು, ಅಲ್ಲಿರೋ ಪ್ರಕಾರ. ಇಲ್ಲೆಲ್ಲ ಅಂತೂ ಸ್ಟ್ರಕ್ಚರ್ಸ್ ನಮ್ಮದೇನೆ, ನಮ್ಮ ಟೆಂಪಲ್ಗಳದೇ ಸ್ಟ್ರಕ್ಚರ್ಸ್ ಇಲ್ಲಿರೋವಂಥದ್ದು. ಪೂರ್ತಿ ನಮ್ಮ ದೇವಸ್ಥಾನದ ಕಂಬಗಳೇ ಇವೆಲ್ಲ. ನೋಡಿ, ಇದೆಲ್ಲ ನಮ್ಮ ದೇವಸ್ಥಾನದ ಕೆತ್ತನೆಗಳೇ ಇದೆಲ್ಲ. ಬೇಲೂರು, ಹಳೇಬೀಡು, ಸೋಮನಾಥಪುರ, ಈ ಕಡೆ ಎಲ್ಲ ಇದೆಯಲ್ಲ, ಈ ಥರದ ಕೆತ್ತನೆಗಳನ್ನು ನೀವು ನೋಡ್ಬೋದು ಇಲ್ಲಿ. ನೋಡಿ, ಈ ಕೆತ್ತನೆಗೆ ತೊಗೊಂಡೋಗಿ ಮೇಲ್ಗಡೆ ಡೂಮ್ ಮಾಡ್ಕೊಂಡಿದ್ದಾರೆ.